ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಅದು ಚಿತ್ರದುರ್ಗದಿಂದ. ಫಸ್ಟ್ ಚಿತ್ರದುರ್ಗದಿಂದ ತುಮಕೂರಿಗೆ ರೀಚ್ ಆದ್ವಿ. ಅದು KSRTC ಬಸ್ಸಲ್ಲಿ. ಅಲ್ಲಿಂದ ತುಮಕೂರು ತಾಲೂಕಾಗಿರೋ ಕೊರಟಗೆರೆ ಅನ್ನೋ ಊರಿಗೆ ಹೋಗಬೇಕು. ಅದು ತುಮಕೂರಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಅದಾದಮೇಲೆ ಅಲ್ಲಿಂದ ಒಂದು ಆಟೋ ತೊಗೊಂಡು ಗೊರವನಹಳ್ಳಿ ಅನ್ನೋ ಊರು ತಲುಪಬೇಕು. ಗೊರವನಹಳ್ಳಿ ಅನ್ನೋ ಊರಿಗೆ ನಿಮಗೆ ಬಸ್ ಫೆಸಿಲಿಟಿ ಇಲ್ಲ. ಆಟೋದಲ್ಲಿ ಹೋದರೆ ಟೆಂಪಲ್ ಮುಂದೆನೇ ನಿಮಗೆ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ಬೋದು. ನಾವು ಟೆಂಪಲ್ ರೀಚ್ ಆದ್ವಿ. ತುಂಬ ರಶ್ ಇತ್ತು ಆಷಾಢ ಇರೋದ್ರಿಂದ. ಅದಾದಮೇಲೆ ನಾವು ಟೆಂಪಲ್ ರೀಚ್ ಆಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ವಿ. ಅದಾದಮೇಲೆ ಅಲ್ಲಿ ನಿಮಗೆ ಯಾರಿಗೆ ಮದುವೆ ಆಗಿರೋಲ್ಲೋ ಅವ್ರಿಗೆ ಕರಿಮಣಿ ಕೂಡ ಕೊಡ್ತಾರೆ. ಅದನ್ನು ನೀವು 43 ದಿನ ಪೂಜೆ ಮಾಡಿ ಇಟ್ಕೊಳ್ಳೋದ್ರಿಂದ ಮದುವೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಲ್ಲಿ ನನಗೆ ವಿಡಿಯೋಸ್ ತಗೊಳಕ್ಕಾಗಲಿಲ್ಲ, ಅಲ್ಲಿ ಕ್ಯಾಮ್ರಾ ಅಲ್ಲೋ ಇರಲಿಲ್ಲದ ಕಾರಣ. ಅದಾದಮೇಲೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಪಕ್ಕನೇ ನಿಮಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಬಂದಿದ್ದೆ ಭೋಜನ ಶಾಲೆಗೆ. ಭೋಜನ ಶಾಲೆ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಿಮಗೆ ಕಂಟಿನ್ಯೂಯಸ್ ಆಗಿ ಅಲ್ಲಿ ಭೋಜನ ಕೊಡ್ತಾರೆ. ಆ್ಯಂಡ್ ಆ ದಾಸೋಹನ ಮಧ್ಯೆ ಎಲ್ಲೂ ಸ್ಟಾಪ್ ಇಲ್ಲ. ಟೈಮಿಂಗ್ಸ್ ಫುಲ್ ಕಂಟಿನ್ಯೂಯಸ್ ಆಗಿ ಅಲ್ಲಿ ದಾಸೋಹ ಇರುತ್ತೆ. ನಾವಲ್ಲಿ ಪಾಯಸ, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ. ಅಲ್ಲಿಂದ ಅದರ ಪಕ್ಕ ಕಮಲಮ್ಮನ ಟೆಂಪಲ್ ಅಂತ ಒಂದಿದೆ. ಅದಾದಮೇಲೆ ಅಲ್ಲಿ ನವಗ್ರಹ ದೇವಸ್ಥಾನ, ಪ್ರಸನ್ನಾಂಜನೇಯ ದೇವಸ್ಥಾನ ಆ್ಯಂಡ್ ನವಗ್ರಹ ದೇವಸ್ಥಾನ ಎಲ್ಲ ಇದೆ. ಒನ್ ಡೇ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಆರಾಮಾಗಿ ಚಿತ್ರದುರ್ಗದಿಂದ ತುಮಕೂರಿಗೆ ಹೋಗ್ಬೋದು. ಥ್ಯಾಂಕ್ ಯು.